ನನ್ನ ಸಾಗಲಿದೆ 2 ದಶಕಗಳ ಕನಸು. ಮಠದ ಹಳ್ಳ ಕೆರೆಗೆ ಹರಿಯಲಿದೆ ನೀರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಂದ ಭೂಮಿ ಪೂಜೆ. ಗುಬ್ಬಿ ತಾಲೂಕಿನ ಮಠದ ಹಳ್ಳದ ಕೆರೆಗೆ ಗಂಗೆ ಹರಿಯಲಿದ್ದು, ಈ ಭಾಗದ 2 ದಶಕಗಳ ಕನಸು ನನಸಾಗುವ ಸುಯೋಗ ಕೂಡಿ ಬಂದಿದೆ. ಇದೇ ಶನಿವಾರ ರಂಗನಹಳ್ಳಿ ಗೇಟ್ ಬಳಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಭೂಮಿ ಪೂಜೆ ಮಾಡಲಿದ್ದು, ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶಾಸಕರು ಎಸ್ಆರ್ ಶ್ರೀನಿವಾಸ್ ಅವರು ಸತತವಾದ ಪ್ರಯತ್ನದಿಂದ ಈ ನಮ್ಮ ಬಹುದಿನಗಳ ಬೇಡಿಕೆ, ನಮ್ಮ ಆಗಲವಾಡಿ ಹೋಗಿ ಮಂಚಂದರೆ ಮತ್ತು ಸುತ್ತಮುತ್ತಲ ಮಠದಳ್ಳದ ಕೆರೆ ಯೋಜನೆ ಪೂರ್ಣವಾಗಿ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಮಟ್ಟಕ್ಕೆ ಬಂದಿದೆ. ಈಗ ಆ ಕಾಮಗಾರಿಯನ್ನು ನಾವು ದಿನಾಂಕ 28/6/25 ಶನಿವಾರ ನಮ್ಮ ಮಂಚದರ ವ್ಯಾಪ್ತಿಯಲ್ಲಿ ಬರುವ ರಂಗನಹಳ್ಳಿ ಗೇಟ್ನಲ್ಲಿ ಹತ್ರ ಕಾರ್ಯಕ್ರಮವನ್ನು 28ನೇ ತಾರೀಕು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಠದಳದ ಕೆರೆ ಬಗ್ಗೆ ಇನ್ನು ಹೆಚ್ಚಿನದಾಗಿ ಮತ್ತು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಹೋಬಳಿಗೆ ಎತ್ತಿನ ಹೊಳೆ ಬಗ್ಗೆ ಇರ್ಬೋದು, ಮಠದಳದ ನಿಯಮಾವಧಿ ಯೋಜನೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಆ ದಿನ ಒಂದು ವೇದಿಕೆನೂ ಆಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಭಾವಿಸ್ತಾ, ಎಸ್ಆರ್ ಶ್ರೀನಿವಾಸ್ ಅಭಿಮಾನಿ ಬಳಗದವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಈ ಒಂದು ಸಭೆಗೆ ಆಗಮಿಸಿ ಆ ಭಾಗದ ಏನು ಮಠದಳ್ಳ ಕೆರೆ, ಕುರುಬಳ್ಳಿ ಕೆರೆ, ಶೇಷನಹಳ್ಳಿ ಕೆರೆ, ಸುಮಾರು 42 ಗ್ರಾಮಗಳಿಗೆ ಉಪಯೋಗವಾಗುವಂತಹ ಒಂದು ಈ ಕುಡಿಯುವ ನೀರಿನ ಯೋಜನೆಗೆ ನಿಮ್ಮೆಲ್ಲರ ಬೆಂಬಲದಿಂದ ಅವತ್ತು ಶಾಸಕರು ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ಆ ಭಾಗದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಬಂದು ನಿಮ್ಮ ಬೆಂಬಲವನ್ನು ಕೊಡಬೇಕು. ಮತ್ತು ಆ ಕಾಮಗಾರಿ ಪ್ರಾರಂಭವಾಗಿ ಮುಗಿಯುವ ತನಕ ನಿಮ್ಮೆಲ್ಲರ ಒಂದು ಬೆಂಬಲ ನಮಗೆ ಬೇಕು ಅಂತೇಳಿ ಈ ಪತ್ರಿಕೆ ಮುಖೇನ ಎಲ್ಲ ರೈತಪರ ಸಂಘಟನೆಗಳನ್ನು ಮನವಿ ಮಾಡ್ತಾರೆ. ಗುಬ್ಬಿ ತಾಲೂಕಿನ ಮಂಚಲದೊರೆ ಅಂಕಸಂದ್ರ ಭಾಗದಲ್ಲಿ ಕುಡಿಯುವ ನೀರಿಗೆ ಸಾಕಷ್ಟು ಸಮಸ್ಯೆ ಇದ್ದು, ಅನೇಕ ಬಾರಿ ಪ್ರಯತ್ನ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದೀಗ ಅದಕ್ಕೆ ಕಾಲ ಕೂಡಿ ಬಂದಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸುಮಾರು 50 ಕೋಟಿ ವೆಚ್ಚದಲ್ಲಿ ಮಠದ ಹಳ್ಳದ ಕೆರೆಗೆ ನೀರು ಬಿಡಲು ಭೂಮಿ ಪೂಜೆ ನೆರವೇರಿಸುತ್ತಿರುವುದು ಅತ್ಯಂತ ಖುಷಿ ತಂದಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಗುರು ರೇಣುಕಾರಾಧ್ಯ, ಸಣ್ಣರಂಗಯ್ಯ, ಬಿದ್ರೆ ಯತೀಶ್, ಗುರುರಾಜ್, ಹೆಂಜಾರಪ್ಪ, ಕರಿಬಸವಯ್ಯ, ಕೆಂಚಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.